ನಿನಗಾಗಿ ಭಾಗ 176. ದಮಯಂತಿ ಪ್ರೆಗ್ನೆಂಟ್ ಅನ್ನುವುದನ್ನು ಮರೆತು ಅವನು ಅವಳನ್ನು ತನ್ನ ಮೇಲೆ ಎಳೆದ. ಅವಳು ಹಠಾತ್ತನೆ ಅವನ ಮೇಲೆ ಬಿದ್ದಳು. ತಕ್ಷಣ ಅವಳಿಗೆ ಸ್ವಲ್ಪ ನೋವಾಯಿತು. ಆದರೂ ಕೂಡ ಅದನ್ನು ಹೇಳಿಕೊಳ್ಳಲು ಅವನು ಅವಕಾಶ ಮಾಡಿಕೊಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಅವನಿಗೆ ಭಯವಾಗುತ್ತಿತ್ತು. ಹೊರಗೆ ಚಿಕ್ಕಮ್ಮನ ಜೊತೆ ಇವಳು ತುಂಬ ಸಮಯ ಕೂತಿದ್ದರಿಂದ ನನ್ನನ್ನು ಬಿಟ್ಟು ಬೇರೆಯವರ ಜೊತೆ ಅಷ್ಟೊಂದು ಸಮಯ ಕಳೆದರೆ, ಅಷ್ಟೊಂದು ಖುಷಿಯಾಗಿದ್ದರೆ ಇವನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಅಷ್ಟು ಸಮಯವನ್ನು ಅವಳು ಈಗ ಇವನ ಜೊತೆ ಕಳೆಯಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದಾನೆ. ಅವರೆಲ್ಲರಿಗಿಂತ ನಾನು ತುಂಬ ಚೆನ್ನಾಗಿ ಇವಳನ್ನು ನೋಡಿಕೊಳ್ಳಬೇಕು. ನನ್ನನ್ನು ಬಿಟ್ಟು ಯಾರನ್ನೂ ಕೂಡ ಅಷ್ಟೊಂದು ಪ್ರೀತಿ ಮಾಡಬಾರದು ಅನ್ನುವುದು ಅವನ ಭಾವನೆಯಾಗಿರುತ್ತದೆ. ಆದರೆ ಇದು ತುಂಬ ತಪ್ಪು ಅನ್ನೋದು ಅವನಿಗೆ ತಿಳಿಯುತ್ತಿಲ್ಲ. ಈ ರೀತಿಯ ಪ್ರೀತಿಯನ್ನು ಯಾರು ತಿರಸ್ಕಾರ ಮಾಡುತ್ತಾರೆ? ವಿಷಯ ಏನೇ ಇದ್ದರೂ ಪದೇ ಪದೇ ಅವಳು ತಾನು ಪ್ರೆಗ್ನೆಂಟ್ ಅನ್ನುವ ವಿಷಯವನ್ನು ಹೇಳುತ್ತಾ ಇರುತ್ತಾಳೆ. ಆದರೆ ಇವನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗಲೂ ಅವನು ಇವಳು ಒಬ್ಬಳೇ ಅಂತ ಅಂದುಕೊಳ್ಳುತ್ತಾನೆ. ಅವನಿಗೆ ಈಗ ತುಂಬ ಪ್ರೀತಿ. ಅವಳೆಂದರೆ ಅಸೂಯೆ. ಅವಳು ಇಷ್ಟು ಸಮಯ ಬೇರೆಯವರ ಜೊತೆ ಇದ್ದಳು. ಅವಳ ಕೆನ್ನೆಗೆ ಕತ್ತಿಗೆ ನಿರಂತರವಾಗಿ ತುಂಬ ಮುದ್ದಾಗಿ ಮುತ್ತುಗಳನ್ನು ಕೊಡುತ್ತಿರುತ್ತಾನೆ. ಅವಳಿಗೆ ಕಚಗುಳಿ ಬಂದಂತೆ ಆಗಿ ಅವಳು ಕೂಡ ನಗುತ್ತಿರುತ್ತಾಳೆ. ಇಬ್ಬರೂ ಕೂಡ ಪ್ರೀತಿಯ ಉತ್ತುಂಗದಲ್ಲಿ ತಮ್ಮನ್ನು ತಾವು ನಿಲ್ಲಿಸಿಕೊಂಡಿರುತ್ತಾರೆ. ಅವನು ಅವಳ ಬೆನ್ನಿಗೆ, ಸೊಂಟಕ್ಕೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾನೆ. ಅವಳು ಕೂಡ ಅವನ ಹಣೆಯ ಮೇಲೆ, ಕೆನ್ನೆಗಳ ಮೇಲೆ, ತುಟಿಯ ಮೇಲೆ ಮುತ್ತನ್ನು ಕೊಡುತ್ತಿದ್ದಾಳೆ. ಅವನ ಎದೆಯಲ್ಲಿ ತನ್ನ ತಲೆಯನ್ನು ಹಾಕಿಕೊಂಡು ಮುದ್ದಾಗಿ ಮಲಗಿದಳು. ನನಗೆ ಇಷ್ಟು ಸಾಕು ಜೀವನದಲ್ಲಿ ಅಂತ ಅವಳು ಅಂದುಕೊಳ್ಳುತ್ತಾಳೆ. ಇಷ್ಟು ಪ್ರೀತಿ ಸಾಕು. ನೀವು ಯಾವಾಗಲೂ ನನ್ನ ಜೊತೆ ಇದೇ ರೀತಿ ಇರಬೇಕು. ನೀವು ಬದಲಾಗಬಾರದು, ನನ್ನಾಣೆ ಅಂತ ಅವಳು ಹೇಳಿದಾಗ ಅವನು ತನ್ನ ಕೈಯನ್ನು ತೆಗೆದುಕೊಂಡು ಅವಳ ಬಾಯಿಯ ಮೇಲೆ ಇಟ್ಟ. ನೀನು ಪ್ಲೀಸ್ ನಿನ್ನಾಣೆ ಇಡಬೇಡ, ನಾನು ಬೇಕಾದರೆ ನನ್ನ ಅಂತ ಅವನು ಹೇಳಲು ಹೋದಾಗ ಅವಳು ಅವನ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ಕಣ್ಣುಗಳನ್ನು ದಪ್ಪಗೆ ಬಿಟ್ಟಳು. ನಿಮಗೆ ನೀವು ನಿಮ್ಮ ಮೇಲೆ ಆಣೆಯನ್ನು ಇಟ್ಟುಕೊಳ್ಳುವ ಅಧಿಕಾರ ಇಲ್ಲ. ನಿಮ್ಮ ಪ್ರಾಣ ಸಂಪೂರ್ಣವಾಗಿ ನನ್ನದು ಅಂತ ಇವಳು ಹೇಳಿದಾಗ ಅವನು ಅದೇ ರೀತಿ ನಿನ್ನ ಪ್ರಾಣ ಕೂಡ ನನ್ನದೇ, ನಿನ್ನ ಸರ್ವಸ್ವ ನನ್ನದೇ. ಅದು ಹೇಗೆಂದರೆ ನನ್ನ ಸಂಪೂರ್ಣ ಸರ್ವಸ್ವ ನಿನ್ನದು. ಅದೇ ರೀತಿ ಮತ್ತೆ ನೀನು ಪದೇ ಪದೇ ಈ ರೀತಿ ಹೇಳಿದರೆ ನನಗೆ ನೋವಾಗುತ್ತದೆ. ನಾನೆಂದು ಬದಲಾಗುವುದಿಲ್ಲ. ನನಗೆ ಒಮ್ಮೊಮ್ಮೆ ಭಯವಾಗುತ್ತದೆ, ಎಲ್ಲಿ ನೀನು ಬದಲಾಗಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯಾ ಅಂತ. ಏಕೆಂದರೆ ಚಿಕ್ಕಂದಿನಿಂದ ನಾನು ಯಾರನ್ನು ಪ್ರೀತಿ ಮಾಡಿದೆ, ಯಾರನ್ನು ತುಂಬ ಇಷ್ಟಪಟ್ಟೆ, ಅವರೆಲ್ಲ ನನ್ನನ್ನು ಒಬ್ಬೊಬ್ಬರಾಗಿ ಬಿಟ್ಟು ಹೊರಟು ಹೋದರು. ಕೊನೆಗೆ ನೀನು ಅಸಹ್ಯ, ನೀನು ಗಲೀಜು, ನೀನು ಸರಿಯಿಲ್ಲ ಅಂತ ಹೇಳಿದರು. ನಿಜವಾಗಲೂ ನಾನು ಅಸಹ್ಯನ, ಗಲೀಜ ಅಂತ ವಿಕ್ರಮ್ ಅವಳ ಬಳಿ ಕೇಳುತ್ತಾನೆ. ಅವಳಿಗೆ ಸಡನ್ನಾಗಿ ತಲೆಯ ಮೇಲೆ ಏರಿದ ಈ ಸುಖ ಕೆಳಗೆ ಇಳಿಯುತ್ತದೆ. ವಿಕ್ರಮ್ ತನ್ನ ಬಗ್ಗೆ ತಾನು ಈ ರೀತಿಯ ಮಾತುಗಳನ್ನು ಹೇಳಿದ್ದು ಅವಳಿಗೆ ನಿಜವಾಗಲೂ ಖುಷಿ ಕೊಡುವ ವಿಷಯ ಆಗಿರಲಿಲ್ಲ. ಅವಳು ತುಂಬ ಅನುಕಂಪದಿಂದ ನೋಡುತ್ತಾಳೆ. ಅವನ ತಲೆಯನ್ನು ಸವರುತ್ತಾ, ಆ ರೀತಿ ಮಾತನಾಡಬಾರದು. ನಿಮ್ಮ ಪ್ರಾಣ ನನ್ನದು ಅಂದ ಮೇಲೆ ನೀವು ಅದನ್ನು ಹೇಗೆ ಗಲೀಜು ಅಂತ ಹೇಳುತ್ತೀರಾ, ಅಸಹ್ಯ ಅಂತ ಹೇಳುತ್ತೀರಾ? ಪ್ಲೀಸ್ ಆ ರೀತಿ ಹೇಳಬೇಡಿ. ನೀವು ಶ್ರೇಷ್ಠರಲ್ಲಿ ಶ್ರೇಷ್ಠ, ಪರಮಶ್ರೇಷ್ಠ. ನಿಮ್ಮದು ಒಂದು ಒಳ್ಳೆಯ ಆತ್ಮ. ನಿಮ್ಮಷ್ಟು ಒಳ್ಳೆಯ ಮನುಷ್ಯನನ್ನು ನಾನು ನೋಡೇ ಇಲ್ಲ. ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿದ್ದೇನೆ. ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು. ನಾನೆಂದೂ ಕೂಡ ನಿಮಗೆ ಬೇಸರ ಮಾಡುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಿಮಗೆ ನಿಮ್ಮ ಮೇಲೆ ಅಸಹ್ಯ ಹುಟ್ಟಿಕೊಳ್ಳುವಂತಹ ಕೆಲಸ ಮಾಡುವುದಿಲ್ಲ. ನೀವು ಕೂಡ ಅದೇ ರೀತಿ ನನ್ನನ್ನು ಪ್ರೀತಿ ಮಾಡಬೇಕು ಅಷ್ಟೇ ನೀವು ಮಾಡಬೇಕಾದ ಕೆಲಸ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ಇಷ್ಟೊಂದು ಒಳ್ಳೆಯ ಮನುಷ್ಯ, ಇಷ್ಟೊಂದು ಪ್ರೀತಿಯನ್ನು ತುಂಬಿರುವ ಮನುಷ್ಯ, ತನ್ನವರಿಗಾಗಿ ತಾನು ಏನು ಬೇಕಾದರೂ ಮಾಡುತ್ತಾನೆ. ಅಂತಹವನು ಅದು ಹೇಗೆ ತನ್ನನ್ನು ತಾನು ಅಸಹ್ಯ ಮೂಡುವಂತೆ ಮಾಡಿದ ಮನುಷ್ಯರು ಇವನನ್ನು ಬಿಟ್ಟು ಹೋದವರು ಅಂತ ಯೋಚಿಸುತ್ತಿದ್ದಾಳೆ. ಆದರೆ ಅವನು ಅದಕ್ಕೆ ಅವಕಾಶ ಮಾಡಿಕೊಡದೆ ಪುನಃ ಪುಟ್ಟ ಮಗು ಭಯದಿಂದ ತಬ್ಬಿಕೊಳ್ಳುವಂತೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ.
ಅವಳು ಕೂಡ ಅದಕ್ಕೆ ಸಾಥ್ ನೀಡಿ ಅವನನ್ನು ತಬ್ಬಿಕೊಂಡಳು. ಅವನ ತಲೆಯನ್ನು ಮೃದುವಾಗಿ ಸವರುತ್ತಿದ್ದಾಳೆ. ತಲೆಯ ಮೇಲೆ ಮುತ್ತನ್ನು ಕೊಡಲು, ನಾನು ನಿಮ್ಮನ್ನು ಎಂದು ಬಿಟ್ಟು ಹೋಗುವುದಿಲ್ಲ, ನೀವು ಧೈರ್ಯವಾಗಿರಿ ಅಂತ ಅವಳು ಹೇಳಿದಳು. ಅವನಿಗೆ ಸ್ವಲ್ಪ ಸಮಾಧಾನವಾದರೂ ಮನಸ್ಸಿನಲ್ಲಿ ತುಂಬ ಭಯವಿತ್ತು. ತನ್ನ ಬದುಕಿನ ಸಂಪೂರ್ಣ ಸರ್ವಸ್ವ ತನ್ನ ದಮಯಂತಿ. ಅವಳೇನಾದರೂ ನನ್ನನ್ನು ಬಿಟ್ಟು ಹೊರಟು ಹೋದರೆ ನಾನು ಬದುಕುವುದು ತುಂಬ ಕಷ್ಟ ಅಂತ ಅವನು ಯೋಚಿಸುತ್ತಾನೆ. ಅದಕ್ಕೆ ಅವಳನ್ನು ಖುಷಿಯಾಗಿಡಬೇಕು. ಅವಳ ಚಿಕ್ಕಮ್ಮನ ಜೊತೆ ನಾನು ತುಂಬ ಕೇರ್ಫುಲ್ಲಾಗಿ ಇರಬೇಕು. ಕೋಪದಿಂದ ಏನಾದರೂ ಮಾತನಾಡಿದರೆ ಇವಳು ಬೇಸರ ಮಾಡಿಕೊಳ್ಳುತ್ತಾಳೆ. ಆಗ ದಮಯಂತಿ ಹೇಳುತ್ತಾಳೆ, ನೀವು ಏಕೆ ಇಷ್ಟೊಂದು ಇನ್ಸೆಕ್ಯೂರ್ ಆಗಿ ಆಡುತ್ತಿದ್ದೀರಾ? ಎಷ್ಟೊಂದು ಶ್ರೀಮಂತರು, ಎಷ್ಟೊಂದು ದುಡ್ಡಿದೆ, ನಿಮ್ಮನ್ನು ನೋಡಿಕೊಳ್ಳಲು ಹುಡುಗಿಯರು ನಿಂತಿರುತ್ತಾರೆ. ನೀವು ಒಂದು ಕ್ಷಣ ಅವರ ಕಡೆ ಕಣ್ಣನ್ನು ಬಿಟ್ಟು ನೋಡಿದರೆ ಸಾಕು. ಅಂತಹುದರಲ್ಲಿ ನೀವು ಕೇವಲ ನನಗಾಗಿ ಇಷ್ಟೊಂದು ಕಷ್ಟಪಡುತ್ತಿದ್ದೀರಾ ಅಂತ ದಮಯಂತಿ ಹೇಳಿದಾಗ, ಬೇರೆ ಯಾರೋ ಹುಡುಗಿಯರು ನನ್ನನ್ನು ಇಷ್ಟಪಡುತ್ತಾರೆ ಅಂತ ನಾನು ಏಕೆ ಅವರ ಕಡೆ ನೋಡಲಿ? ನಾನು ಇಷ್ಟಪಡುವುದು ಇಡೀ ಪ್ರಪಂಚದಲ್ಲಿ ನನ್ನ ಮುದಿನ, ನನ್ನ ಪ್ರೀತಿಯ ಹೆಂಡತಿ ದಮಯಂತಿಯನ್ನು. ಅವಳು ಬಂದ ಮೇಲೆ ನಾನು ಸಂಪೂರ್ಣವಾಗಿ ಬದಲಾಗಿದ್ದು, ನನ್ನ ಸಂಪೂರ್ಣ ಪ್ರಪಂಚ ಸುಂದರವಾಗಿದ್ದು. ಅವಳು ಕೂಡ ಈ ಮಾತನ್ನು ಒಪ್ಪಿಕೊಳ್ಳುತ್ತಾಳೆ. ನೀವು ಬಂದ ಮೇಲೆ ನನ್ನ ಸಂಪೂರ್ಣ ಪ್ರಪಂಚ ಬದಲಾಗಿದ್ದು. ನಾನು ಕೂಡ ಇಷ್ಟು ಚಂದ ಬಟ್ಟೆ, ಇಷ್ಟು ಚಂದ ಊಟ, ಇಷ್ಟು ಚಂದ ಅಂತ ಏನನ್ನೋ ಹೇಳಲು ಹೋದಾಗ ಅವನು ಏನು ಹೇಳು ಅಂತ ಹೇಳುತ್ತಾನೆ. ಇಲ್ಲ, ಹೇಳುವುದಿಲ್ಲ ಅಂತ ಸ್ವಲ್ಪ ಸಮಯ ಅವಳು ಕೀಟಲೆ ಮಾಡುತ್ತಾಳೆ. ಇಬ್ಬರು ಅದೇ ರೀತಿ ಒಬ್ಬರನ್ನೊಬ್ಬರು ಕಾಲು ಎಳೆದುಕೊಂಡು ಇರುತ್ತಾರೆ. ನಂತರ ಅವಳು ತನ್ನ ಹೊಟ್ಟೆಯನ್ನು ಮುಟ್ಟಿಕೊಂಡು ತಾನು ಪ್ರೆಗ್ನೆಂಟ್ ಅಂತ ಅನ್ನುವ ವಿಷಯ ನೆನಪು ಮಾಡಿಕೊಳ್ಳುತ್ತಾಳೆ. ಇಷ್ಟು ಹೊತ್ತು ನಾನು ತುಂಬ ನೆಗೆದು ಇಳಿದು ಕುಳಿತೆ. ಅಯ್ಯೋ, ನನ್ನ ಮಗುವಿಗೆ ಏನಾದರೂ ತೊಂದರೆ ಆಗಿದ್ದರೆ ಅಂತ ಅವಳು ಅವನ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇರಿಸಿ, ನೀವು ತುಂಬ ನಾಟಿಯಾಗಿದ್ದೀರಾ, ಇಂದು ನನಗೆ ತುಂಬ ಕಷ್ಟವಾಗುತ್ತದೆ. ಈ ರೀತಿ ಆದರೆ ನಮ್ಮಿಬ್ಬರ ಮಗು ಏನೂ ಆಗುವುದಿಲ್ಲ, ತುಂಬ ಖುಷಿಯಾಗಿ ಇರುತ್ತಾನೆ. ಅವರ ಅಪ್ಪ ಅಮ್ಮ ತುಂಬ ಸುಂದರವಾದ ಸಮಯವನ್ನು ಕಳೆದರು ಅಂತ ನೀನು ಏಕೆ ಅಷ್ಟೊಂದು ಚಿಂತೆ ಮಾಡುತ್ತೀಯ? ಆರಾಮವಾಗಿ ಇರು ಅಂತ ಅವನು ಹೇಳುತ್ತಾನೆ. ಬದುಕು ತುಂಬ ಸುಂದರವಾಗುತ್ತಿದೆ. ನಮ್ಮ ಮಗು ತುಂಬ ಲಕ್ಕಿ. ಅವನು ಹೊಟ್ಟೆಯಲ್ಲಿ ಬಿದ್ದ ಮೇಲೆ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು ಅಂತ ಅಂದಾಗ ಇವನು ತುಂಬ ತುಂಟ ನಗೆಯಿಂದ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದರಿಂದ ಮಗು ಹೊಟ್ಟೆಯಲ್ಲಿ ಬಂದಿದ್ದು ಅಷ್ಟೇ, ನೀನು ಏನೇನೋ ಮಾತನಾಡಬೇಡ ಅಂತ ಪುನಃ ಅವಳ ಕೆನ್ನೆಗೆ ಮುತ್ತು ಕೊಡುತ್ತಾನೆ. ನಿಮಗೆ ಇದೊಂದಿದ್ದರೆ ಸಾಕು, ನನಗೆ ತುಂಬ ಹೊಟ್ಟೆ ಹಸಿವು ಆಗುತ್ತಿದೆ. ನಾವಿಬ್ಬರು ತಿಂಡಿ ತಿಂದಿದ್ದು ಯಾವಾಗ? ಹೊಟ್ಟೆಯಲ್ಲಿ ಏನೋ ಒಂದು ರೀತಿ ಸಂಕಟ ಆಗುತ್ತಿದೆ. ನಮ್ಮ ಮಗುವಿಗೆ ಹೊಟ್ಟೆ ಹಸಿವು ಆಗಿರುತ್ತದೆ, ದಯವಿಟ್ಟು ಊಟ ಬೇಕು ಅಂತ ಅವಳು ನಗುತ್ತಾ ಕೇಳುತ್ತಾಳೆ. ಆಗ ಇವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವಳು ಪ್ರೆಗ್ನೆಂಟ್ ಅನ್ನುವುದನ್ನು ಮರೆತು ಕೇವಲ ಅವಳ ಜೊತೆ ನಾನು ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತಿದ್ದೇನೆ. ಅವಳಿಗೆ ಚಂದದ ಊಟವನ್ನು ತಿನ್ನಿಸಬೇಕು ಅಂದ ತಕ್ಷಣ ಯಾವ ಹೋಟೆಲಿಂದ ಆರ್ಡರ್ ಮಾಡಲಿ ಅಂತ ಹೇಳುತ್ತಾನೆ. ಅವಳು ಹೋಟೆಲ್ ಬೇಡ, ನನಗೆ ಮನೆ ಊಟ ಬೇಕು, ಅದು ನಿಮ್ಮ ಕೈಯಾರ ಅಂತ ಹೇಳುತ್ತಾಳೆ. ಅವನಿಗೆ ಟೆನ್ಷನ್ ಆಗುತ್ತಿದೆ. ನನ್ನ ಕೈಯಾರ ಅಂದರೆ ನನಗೆ ಅಡುಗೆ ಎಲ್ಲಿ ಮಾಡಲು ಬರುತ್ತದೆ ಅಂತ ಅವನು ಹೇಳಿದಾಗ, ಬೆಳಿಗ್ಗೆ ಮಾಡಿದ್ದೀರಿ ಅಲ್ಲವೇ ಕೇಸರಿಬಾತ್, ಅದೇ ರೀತಿ ಏನಾದರೂ ಲೈಟಾಗಿ ಟಿಫನ್ ಮಾಡಿ, ಅಲ್ಲಿಯವರೆಗೆ ನನಗೆ ಫ್ರೂಟ್ಸ್ ಕೊಡಿ, ತಿನ್ನುತ್ತಿರುತ್ತೇನೆ ಅಂತ ಹೇಳಿದಳು. ಇವನಿಗೆ ಬೇಡ ಅಂತ ಅನ್ನಲು ಆಗುವುದಿಲ್ಲ. ಪುನಃ ಆ ರೀತಿ ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಅವಳು ಬಸರಿ ಹೆಂಗಸು. ಬಸರಿಗೆ ತುಂಬ ಆಸೆ ಇರುತ್ತದೆ ಅಲ್ಲವೇ? ಆದ್ದರಿಂದ ಅವಳ ಆಸೆಯನ್ನು ಈಡೇರಿಸಬೇಕು. ಏನು ಮಾಡುವುದು ಅಂತ ಹೊರಬಂದು ಕಾಂಚನ ಅಜ್ಜಿಗೆ ಹೇಳುತ್ತಾನೆ. ಅವಳಿಗೆ ಹಣ್ಣುಗಳು ಬೇಕಂತೆ ಅಂತ. ಇವಳು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರುತ್ತಾಳೆ. ಅವಳಿಗೆ ಇಷ್ಟವಾದ ಹಣ್ಣುಗಳನ್ನು ತಂದು ಅವಳ ಮುಂದೆ ಇಡುತ್ತಾರೆ. ಅದನ್ನು ಹಚ್ಚಿಕೊಡುತ್ತೇನೆ ಅಂತ ಕೆಲಸದವರು ಹೇಳಿದಾಗ, ಬೇಡ, ನಾನೇ ಹಚ್ಚಿಕೊಂಡು ತಿನ್ನುತ್ತೇನೆ, ಅಷ್ಟು ಮಾತ್ರ ನಾನು ಮಾಡಬಹುದು. ನನ್ನ ಗಂಡ ನನಗಾಗಿ ಬೆವರು ಸುರಿಸಿ ಅಡಿಗೆಯನ್ನು ಮಾಡುತ್ತಿದ್ದಾನೆ, ಅವನಿಗಾಗಿ ನಾನು ಕಾಯುತ್ತಾ
ಕುಳಿತಿದ್ದೇನೆ ಅಂತ ಅವಳು ಹೇಳಿದ ಮಾತು ವಿಕ್ರಮ್ಗೆ ಕೇಳಿಸುತ್ತದೆ. ಅವನಿಗೆ ಸ್ವಲ್ಪ ಭಯವಾಗುತ್ತದೆ. ಏನು ಮಾಡುವುದು ಅಂತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.